ಇದು ಅಪ್ಸಗುಣ ಅಲ್ಲ, ದೇವರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮೇಲಿಂದ ಅಕ್ಷತೆ ಕಾಳಾಗ್ತಾ ಇರೋದು. ಎಲ್ರಿಗೂ ಒಳ್ಳೇದಾಯ್ತದೆ ಮಂಡ್ಯದಲ್ಲಿರೋರಿಗೆ. ಇದೇ ತಿಂಗಳು ಫೆಬ್ರವರಿ 27ನೇ ತಾರೀಕು ಹಯಗ್ರೀವ ಸಿನಿಮಾ ಈಗ ರಿಲೀಸ್ ಆಗ್ತದೆ. ಅದ್ರ ಜೊತೆ ಸೂಪರ್ ಹಿಟ್ ಮೂವಿಲೂ ಕೂಡ ಗಿಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಎರಡೂ ಮೂವಿ ಕೂಡ ಒಂದೇ ದಿವಸದಲ್ಲಿ ರಿಲೀಸ್ ಕೂಡ ಆಗ್ತದೆ. ಸದ್ಯ ನಿನ್ನೆ ಅಷ್ಟೇ ಅಫಿಷಿಯಲ್ ಆಗಿ ಇಲ್ಲಿ ಟ್ರೈಲರ್ ಲಾಂಚ್ ಇವೆಂಟ್ ಆಯಿತು. ಇದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಅದರಲ್ಲೂ ಕೂಡ ಅಶ್ವಿನಿ ಅವ್ರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಇನ್ನಿಲ್ಲಿ ಅತ್ತೆ ಮಗ ಅಂತಂದ್ಬಿಟ್ಟು ಗಿಲ್ಲಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಅಶ್ವಿನಿ ಅವ್ರ ತಾಯಿ ಕೂಡ ಇಲ್ಲಿ ಹೇಳಿದರು, ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದರು. ಈಗ ಹಯಗ್ರೀವ ಸಿನಿಮಾದಲ್ಲಿ ಅಶ್ವಿನಿ ಅವರು ಗಿಲ್ಲಿ ಅವರು ಒಟ್ಟಿಗೆ ಕೂಡ ಇಲ್ಲಿ ನಟಿಸಿದ್ದಾರೆ. ಅದೇ ಒಂದೇ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಪೊಲೀಸ್ ಕ್ಯಾರೆಕ್ಟರ್ಲಿ ಕಾಣಿಸ್ಕೊಂಡಿದ್ದಾರೆ. ಗಿಲ್ಲಿ ಅವ್ರದಂತೂ ಆಲ್ರೆಡಿ ನೀವು ಡೈಲಾಗ್ ನೋಡಿದ್ದೀರಾ, ಸಖತ್ತಾಗಿದೆ. ಮಾಸ್ ಡೈಲಾಗ್ ಇಲ್ಲಿ ಹೊಡೆದಿದ್ದಾರೆ. ಧನ್ವೀರ್ ಅವ್ರ ಜೊತೆ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಸಖತ್ತಾಗಿ ಮಾತಾಡಿದ್ರು. ಯಾಕಂದರೆ ಇಷ್ಟು ದಿವಸ ಒಂದು ಸ್ವಲ್ಪ ಕಾಂಟ್ರವರ್ಸಿಗಳು ಆಗಿತ್ತು, ಗಿಲ್ಲಿಯವರು ಬಡವ ಅಲ್ಲ, ಹಾಗಲ್ಲ ಹೀಗಲ್ಲ ಅಂತ ಅಶ್ವಿನಿ ಅವರು ಒಂಚೂರು ಇಲ್ಲಿ ಮಾತಾಡಿದ್ರು. ಅದರಲ್ಲೂ ಕೂಡ ಗಿಲ್ಲಿಯವ್ರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಅಶ್ವಿನಿ ಅವ್ರ ಮೇಲೆ. ಅದಾದ ಮೇಲೆ ಅಶ್ವಿನಿ ಅವರು ಯಾವುದ್ರಲ್ಲೂ ಕೂಡ ಒಂದೇ ಸ್ಟೇಜಲ್ಲಿ ನಾನು ಹೇಳ್ತಿರೋದು ಕಾಣಿಸ್ಕೊಂಡಿರಲಿಲ್ಲ. ಮೊನ್ನೆ ದೊಡ್ಡ ಮನೆ ಹಬ್ಬದಲ್ಲಿ ಕಾಣಿಸ್ಕೊಂಡಿದ್ರು. ಅದಾಗಿದ ತಕ್ಷಣ ನಿನ್ನೆ ಹಯಗ್ರೀವ ಒಂದು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಕಾಣಿಸ್ಕೊಂಡ್ರು. ಅಲ್ಲೂ ಕೂಡ ಅತ್ತೆ ಮಗ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ಗಿಲ್ಲಿಯವರು ಕೂಡ ಅಷ್ಟೇ ನಮ್ಮ ಅತ್ತೆ ಮಗಳು ಮಾತಾಡ್ತಾರೆ ಅಂತಂದ್ಬಿಟ್ಟು ಹೇಳಿದ್ರು. ಫ್ಯಾನ್ಸ್ ಅಂದು ಸಖತ್ ಖುಷಿ ಆದ್ರು. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಒಟ್ಟಿಗೆ ನೋಡೋದೇ ಒಂಥರ ಹಬ್ಬ ಅಂತಂದ್ಬಿಟ್ಟು ಅನ್ಸುತ್ತೆ. ಅದರಲ್ಲೂ ಕೂಡ ಗಿಲ್ಲಿಯವರು ಹೇಳಿದ್ರಲ್ವಾ, ನಿಜವಾಗ್ಲೂ ಕೂಡ ಬಹಳ ಖುಷಿ ಆಯ್ತು. ಹಯಗ್ರೀವ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಗಿಲ್ಲಿಯವರು ಮಾತಾಡೋ ಸ್ಟಾರ್ಟ್ ಮಾಡಿದ್ರು, ಮಳೆ ಕೂಡ ಸ್ಟಾರ್ಟ್ ಆಯ್ತು. ನೋಡಿ, ಮಳೆ ಬಂದ ಸಾಕು ಎಲ್ಲರೂ ಕೂಡ ಎದ್ದೋಗ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಆದ್ರೂ ಕೂಡ ಗಿಲ್ಲಿಯವರು ಮಾತು ಕೇಳಿಸ್ಕೋಬೇಕು ಅಂತಂದ್ಬಿಟ್ಟು ಎಲ್ಲಾ ಫ್ಯಾನ್ಸ್, ಗಿಲ್ಲಿಯವ್ರ ಎಲ್ಲಾ ಫ್ಯಾನ್ಸ್ಗಳು ಕೂಡ ಇಲ್ಲಿ ಹಾಗೆ ಮಳೆಯಲ್ಲಿ ನಿಂತ್ಕೊಂಡು ಗಿಲ್ಲಿಯವ್ರ ಮಾತುಗಳನ್ನ ಇಲ್ಲಿ ಕೇಳಿಸ್ಕೊಂತಿದ್ರು. ಅದಕ್ಕೆ ಗಿಲ್ಲಿಯವ್ರು ಹೇಳಿದ್ರು, ಇದು ಅಪಶಕುನ ಅಲ್ಲ, ಇದು ಶುಭ ಶಕುನ ಅಂತ ಕೂಡ ಹೇಳಿದ್ರು. ನಿಜವಾಗ್ಲೂ ಕೂಡ ಅದು ಶುಭ ಶಕುನನೇ. ಏನಕ್ಕೆ ಅಂತಂದ್ರೆ ಹಯಗ್ರೀವ ಒಂದು ಟ್ರೈಲರ್ ಲಾಂಚ್ ಮಾಡೋದು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಟ್ರೈಲರ್ ಅಂತೂ ಅದರಲ್ಲೂ ಕೂಡ ಗಿಲ್ಲಿಯವರಂತೂ ಕಾಣಿಸ್ಕೊಂಡಿದ್ದ ತಕ್ಷಣ ವಿಜಿಲ್ ಮೇಲೆ ವಿಜಿಲ್. ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಸಿಕ್ಕಾಪಟ್ಟೆ ಜನ ಇಲ್ಲಿ ಬಂದಿದ್ರು. ಅದರಲ್ಲೂ ಕೂಡ ಸ್ವಲ್ಪ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ, ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಡಿ ಬಾಸ್ ಅಭಿಮಾನಿಗಳಂತೂ ಎಲ್ರಿಗೂ ಕೂಡ ಪ್ರೀತಿ ಹೆಚ್ಚಿಗೆನೆ ಕೊಡ್ತಾರೆ. ಇಲ್ಲೂ ಕೂಡ ಅಷ್ಟೇ. ಅದರಲ್ಲೂ ಕೂಡ ಧನ್ವೀರ್ ಅವರು ಮತ್ತೆ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವ್ರ ಮಗ ವಿನೀಶ್ ಅವ್ರು ಕಾಣಿಸ್ಕೊಂಡ್ರು ಅಂದ್ರೆ ಸಾಕು ಡಿ ಬಾಸ್, ಜೈ ಡಿ ಬಾಸ್ ಅಂತ ಹೇಳ್ತಾನೆ ಇರ್ತಾರೆ. ಪ್ರತಿಯೊಂದು ಈವೆಂಟಲ್ಲೂ ಕೂಡ ಡಿ ಬಾಸ್ ಅವರ ಹೆಸರು ಖಂಡಿತವಾಗ್ಲೂ ಕೇಳಿಸುತ್ತೆ. ಅದರಲ್ಲೂ ಕೂಡ ಹಯಗ್ರೀವ ಈವೆಂಟಲ್ಲಂತೂ ಸಿಕ್ಕಾಪಟ್ಟೆ ಇಲ್ಲಿ ಕೇಳಿಬಂತು. ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ, ಪ್ರತಿ ಈವೆಂಟಲ್ಲೂ ಕೂಡ ಇಲ್ಲಿ ದರ್ಶನ್ ಸರ್ ಹೆಸರು ಅಂದ್ರೆ ಜೈ ಡಿ ಬಾಸ್ ಅಂತ ಅಂದ್ಬಿಟ್ಟು ಬಂದೇ ಬರುತ್ತೆ. ಈ ಈವೆಂಟ್ ಅಲ್ಲೂ ಕೂಡ ಅಷ್ಟೇ ಜೈ ಡಿ ಬಾಸ್, ಜೈ ಡಿ ಬಾಸ್ ಅಂತ ಹೇಳ್ತಿದ್ರು. ಅದ್ರ ಜೊತೆಗೆ ಇಲ್ಲಿ ಜೈ ಗಿಲ್ಲಿ ಅಂತಾನೂ ಕೂಡ ಇಲ್ಲಿ ಹೇಳ್ತಿದ್ರು. ಖಂಡಿತವಾಗ್ಲೂ ವೀಕ್ಷಕರೇ ಇದರ ನೋಡಿದ್ರೆ ಸಖತ್ತಾಗಿ ಖುಷಿ ಆಗುತ್ತೆ. ಸೊ ವೀಕ್ಷಕರೇ, ಸದ್ಯ ನೀವೇನಾದರೂ ಹಯಗ್ರೀವ ಟ್ರೈಲರ್ ನೋಡಿದ್ರೆ ಟ್ರೈಲರ್ ಹೇಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.